ಮಹಾಭಾರತ ಇಬ್ಬರಿಂದ ಮಾತ್ರ ನಡೆಯುತ್ತೆ. ಒಂದು ಕಡೆಗೆ ಶಕುನಿ ಇದ್ದರೆ ಇನ್ನೊಂದು ಕಡೆಗೆ ಶ್ರೀಕೃಷ್ಣ ಪರಮಾತ್ಮ. ಆ ಶಕುನಿ ಇಡೀ ಮಹಾಭಾರತದಲ್ಲಿ ನಾನೆಲ್ಲ ಎಂತೆಂಥ ಕುತಂತ್ರಗಳನ್ನು ಮಾಡಿ ಕೌರವರನ್ನ ನಾಶ ಮಾಡ್ತೀನಿ ಅನ್ನೋದನ್ನ ತನ್ನ ಒಂದು ಡೈಲಾಗ್ ಮೂಲಕ ಹೇಳ್ತೀನಿ. ದಯವಿಟ್ಟು ತಾವೆಲ್ಲರೂ ಆಸ್ವಾದಿಸಬೇಕು ಅಂತ ಕೇಳ್ಕೊಳ್ತಾರೆ. ವಿಶ್ವಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲಿ ಚರಿ ವನಶ್ರೀ ಮೃಗದ ನರ್ತಿತ ಸಹಸ್ರ ಗಾವುದ ವಿಸ್ತೀರ್ಣವುಳ್ಳ ಈ ಗಾಂಧಾರ ದೇಶದ ಶತ ಸಹೋದರರಾದ ಶಕುನಿ ನಾಮಾಂಕಿತನಾದ ನಾನು. ಈ ಕ್ಷಣದಿಂದಲೇ ಕುಟಿಲ ಕುಸ್ಥಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಆ ಅಖಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನನ ಸ್ವತ್ತಡಗಿಸುವುದು ಸತ್ಯವೆಂದು ಪ್ರಮಾಣಿಸುತ್ತೇನೆ. ಈ ಶಕುನಿ ಎದೆ ಹುತ್ತದೊಳಡಗಿದ ಭೇದ ನೀತಿ ಎಂಬ ನಾಗಿಣಿಯ ಪೂತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರುವವು ಕೋಮಲ ಕರುಳ ಸೌಹಾರ್ದ ಸೂತ್ರಗಳು. ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕುಟಾರಿಯಾಗುವುದು ಜಾತಿ ಜಗಳಗಳ ಗರ್ಜನೆಯಲ್ಲಿ. ಸರಸ್ವತಿಯ ತಂಬೂರಿ ಬಿರಿದು ಭೈರವ ಬೇರೆಯಾಗುವುದು ಕುಲಾಭಿಮಾನದಲ್ಲಿ. ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ. ಅದರದೊಂದು ಕಿಡಿಚೆಲ್ಲಿ ಕಾಲಾನಲ ಕಡಲನೆ ಹೊಟ್ಟಿಸುವೆ ಕರ್ಣಶ್ವತ್ಥಾಮರ ಮಧ್ಯದಲ್ಲಿ. ಅಶ್ವತ್ಥಾಮ 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 ಪಾಂಡವರಿಗೆ ಪ್ರತಿ ಕಾಳ ಯಮ. ಅಶ್ವತ್ಥಾಮನನ್ನು ಯುದ್ಧ ಭೂಮಿಯಿಂದ ದೂರೀಕರಿಸದಿದ್ದರೆ ದಾರಿ ಕಾಣದು ಈ ಶಕುನಿಯ ಕಾರಸ್ಥಾನದ ಕಣ್ಣಿಗೆ. ಬಿಂದುವೊಂದು ಸಿಂಧುವನ್ನು ನುಂಗುವ ಕ್ರಿಯೆಯೇ ಕಾಣುತ್ತಿದೆ ಅಶ್ವತ್ಥಾಮನೆಗಳು. ದುರ್ಯೋಧನನು ದಂಡಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಚಚೆ ಉಳಿಗಾಲವಿಲ್ಲ ಪಾಂಡವರಿಗೆ, ಮತ್ತೆ ಉಳಿಗಾಲವಿಲ್ಲ ಈ ಕುರುಡನ ಕುನ್ನಿಗಳಿಗೆ. ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನನೆದೆಗೆ ಎರಡು ಬಾಣಗಳ. ಒಂದು ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ, ಇನ್ನೊಂದು ಜಾತಿ ದ್ವೇಷದ ರಾಮ ಬಾಣ. ನಡೆ ನಡೆ ಕುರುಕುಲದ ಕೀಟವೇ ನಡೆ, ನಡೆ ಸುಯೋಧನ. ಆರೈಸುವ ಆತ್ಮೀಯರನ್ನು ಅಂಧಕಾರದ ಅಡವಿಯಲ್ಲಿಟ್ಟು ಆತ್ಮವಿಶ್ವಾಸವನ್ನು ಮರೆತು ರಾಜಕತೆಯ ಆಳ್ವಿಕೆಯ ಅಂತ್ಯದಲ್ಲಿ ಆಳುತ್ತಿರುವ ಅರಸನೇ ನಡೆ. ಸೇಡು ಶಕುನಿ ಎಂಬ ಮೂರಕ್ಷರಗಳು ಮುಂದೆ ಬರುವ ಕಲಿಯುಗದಲ್ಲಿ ಅಚ್ಚಳಿಯದೆ ಉಳಿಯಲಿ. ಧನ್ಯವಾದಗಳು.